ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 6ನೇ ತರಗತಿಯ 1ನೇ ಅಧ್ಯಾಯದಲ್ಲಿ ಬರುವಂತಹ 7ನೇ ಪುಟದ ಕಂಡುಹಿಡಿಯಿರಿ ಲೆಕ್ಕಗಳ ಮುಂದುವರಿದ ಭಾಗವನ್ನು ನೋಡೋಣ. 9ನೇ ಪ್ರಶ್ನೆಯನ್ನು ಗಮನಿಸಿ. ನಾವೀಗ ಕೋಷ್ಟಕ 1ರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ. ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ? ನಾವು ಇದೇ ರೀತಿ ಅನೇಕ ವಿನ್ಯಾಸಗಳನ್ನು ನೋಡಬಹುದು. ಉದಾಹರಣೆಗೆ 3, 6, 9, 12, 15 ಇದೆಲ್ಲವೂ 3ರ ಗುಣಕಗಳಾಗಿವೆ. 10, 15, 20, 25 ಇವೆಲ್ಲವೂ ಇಲ್ಲಿ 5 ಹೆಚ್ಚಾಗುತ್ತಾ ಹೋಗುತ್ತದೆ. ಮೊದಲ ಸಂಖ್ಯೆ 10 ನಂತರದ ಪ್ರತಿ ಪದದಲ್ಲಿ 5ರಂತೆ ಹೆಚ್ಚಳವಾಗುವುದನ್ನು ನೀವು ಗಮನಿಸಬಹುದು. ಇನ್ನು ಮುಂದಿನ ಭಾಗ ಆಕೃತಿಗಳಲ್ಲಿನ ವಿನ್ಯಾಸಗಳು. ಕೆಳಗೆ ನೀಡಲಾದ ಕೋಷ್ಟಕದಲ್ಲಿ ಪ್ರತಿಯೊಂದು ಅನುಕ್ರಮಗಳಲ್ಲಿನ ಮಾದರಿಯನ್ನು ನೀವು ಗುರುತಿಸಬಹುದೇ? ನೀವು ಈ ಕೋಷ್ಟಕವನ್ನು ಗಮನಿಸಿ. ಆಕೃತಿ ಶ್ರೇಣಿಗಳಿಗೆ ಉದಾಹರಣೆಗಳು: ನಿಯಮಿತ ಬಹುಭುಜಾಕೃತಿಗಳು, ಪೂರ್ಣ ನಕ್ಷೆಗಳು, ಜೋಡಿಸಲಾದ ವರ್ಗಗಳು, ಜೋಡಿಸಲಾದ ತ್ರಿಭುಜಗಳು, ಕೋಚ್ ಹಿಮಚಕ್ಕೆ. ಇವುಗಳೆಲ್ಲ ಆಕೃತಿ ಶ್ರೇಣಿಗಳಿಗೆ ಉದಾಹರಣೆಗಳಾಗಿವೆ. ನಿಯಮಿತ ಬಹುಭುಜಾಕೃತಿಗಳು, ಇಲ್ಲಿ ನೀವು ತ್ರಿಕೋನ, ಚತುರ್ಭುಜ, ಪಂಚಭುಜಾಕೃತಿ, ಷಡ್ಭುಜಾಕೃತಿ, ಸಪ್ತಭುಜಾಕೃತಿ, ಅಷ್ಟಭುಜಾಕೃತಿ, ನವಭುಜಾಕೃತಿ ಹಾಗೂ ದಶಭುಜಾಕೃತಿಗಳನ್ನು ನೋಡಬಹುದು. ಇವುಗಳ ವಿಶೇಷತೆ ಏನೆಂದರೆ ಇವುಗಳಲ್ಲಿ ಎಲ್ಲ ಬಹುಭುಜಾಕೃತಿಯ ಬಾಹುಗಳು ಸಮಾನವಾಗಿರುತ್ತವೆ. ನಿಯಮಿತ ಬಹುಭುಜಾಕೃತಿಗಳು, ಇಲ್ಲಿ ಪ್ರತಿ ಬಾರಿಯೂ ಬಾಹುಗಳ ಸಂಖ್ಯೆ 1ರಷ್ಟು ಹೆಚ್ಚಾಗುತ್ತದೆ. ಇದು ಒಂದು ಹೆಚ್ಚುವರಿ ಬಾಹುವಿನೊಂದಿಗೆ ಬಹುಭುಜಾಕೃತಿಯನ್ನು ರೂಪಿಸುತ್ತದೆ. ಮೊದಲನೇ ಬಹುಭುಜಾಕೃತಿ ತ್ರಿಕೋನ, ಇದಕ್ಕೆ 3 ಬಾಹುಗಳಿವೆ. ನಂತರ ಚತುರ್ಭುಜಕ್ಕೆ 4 ಬಾಹುಗಳು, 1 ಬಾಹು ಹೆಚ್ಚಾದವು. ಪಂಚಭುಜಾಕೃತಿಗೆ 5 ಬಾಹು. ಈ ರೀತಿ ಬಾಹುಗಳ ಸಂಖ್ಯೆ 1ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಪ್ರತಿ ಬಾಹುವಿನ ಅಳತೆಗಳು ಕೂಡ ಸಮವಾಗಿರುತ್ತದೆ. ಮುಂದಿನ ಚಿತ್ರದಲ್ಲಿ ನೀವು ಪೂರ್ಣ ನಕ್ಷೆಗಳನ್ನು ನೋಡಬಹುದು, ಅಂದರೆ ಕಂಪ್ಲೀಟ್ ಗ್ರಾಫ್. ಇದನ್ನು ನಾವು K2, K3, K4, K5 ಈ ರೀತಿ ಸೂಚಿಸುತ್ತೇವೆ. ಇಲ್ಲಿ ಕೂಡ ಶೃಂಗಗಳ ಸಂಖ್ಯೆ 1ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. K2ವಿನಲ್ಲಿ 2 ಶೃಂಗಗಳಿದ್ದರೆ K3ಯಲ್ಲಿ 3 ಶೃಂಗಗಳು, K4ನಲ್ಲಿ 4 ಶೃಂಗಗಳು. ಹೀಗೆ ಶೃಂಗಗಳ ಸಂಖ್ಯೆ 1ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಪ್ರತಿ ಶೃಂಗವನ್ನು ಸಂಪರ್ಕಿಸುವ ರೇಖೆಗಳು ಪೂರ್ಣ ಗ್ರಾಫನ್ನು ರೂಪಿಸುತ್ತವೆ. ಅದಕ್ಕೆ ತಕ್ಕಂತೆ ಅಂಚುಗಳ ಸಂಖ್ಯೆಯೂ ಹೆಚ್ಚಾಗುತ್ತಾ ಹೋಗುತ್ತದೆ. ಇನ್ನು ಜೋಡಿಸಲಾದ ವರ್ಗಗಳು. ಇಲ್ಲಿ ಜೋಡಿಸಲಾದ ಚೌಕಗಳನ್ನು ಒಂದರ ಮೇಲೊಂದು ಜೋಡಿಸಲಾಗುತ್ತದೆ. ಸಣ್ಣ ಚೌಕಗಳ ಹೆಚ್ಚುವರಿ ಪದರಗಳನ್ನು ಹೊಂದಿರುತ್ತದೆ. ಮಾದರಿಯಲ್ಲಿ ಹೆಚ್ಚಿನ ಚೌಕಗಳನ್ನು ಪದರಗಳಾಗಿ ಸೇರಿಸಲಾಗುತ್ತದೆ. ಇದು ಸಣ್ಣ ಚೌಕಗಳ ಒಟ್ಟು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ನೀವಿಲ್ಲಿ ಚಿತ್ರದಲ್ಲಿ ಚೌಕಗಳ ಪದರಗಳ ಸಂಖ್ಯೆ ಹೆಚ್ಚಾಗುವುದನ್ನು ನೀವು ನೋಡುತ್ತಾ ಹೋಗಬಹುದು. ಜೋಡಿಸಲಾದ ತ್ರಿಕೋನಗಳು ಅಥವಾ ತ್ರಿಭುಜಗಳು. ಇಲ್ಲಿ ತ್ರಿಕೋನಗಳನ್ನು ಒಂದರ ಮೇಲೊಂದು ಜೋಡಿಸಲಾಗುತ್ತದೆ. ಇದು ರಚನೆಯಲ್ಲಿ ಸಣ್ಣ ತ್ರಿಕೋನಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ನಾವು ಹೊಸ ಪದರಗಳನ್ನು ಸೇರಿಸಿದಂತೆ ಸಣ್ಣ ತ್ರಿಕೋನಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ.
ನೋಡಿ, ಇಲ್ಲಿ ನೀವು ತ್ರಿಕೋನಗಳ ಸಂಖ್ಯೆ ಹೆಚ್ಚಾಗುವುದನ್ನು ಗಮನಿಸಬಹುದು. ಕೋಚ್ ಹಿಮಚಕ್ಕೆ. ಇಲ್ಲಿ ಪ್ರತಿಯೊಂದು ರೇಖಾಖಂಡವನ್ನು ಸಮಬಾಹು ತ್ರಿಕೋನದ ಆಕಾರದಲ್ಲಿ ಸಣ್ಣ ಉಬ್ಬುಗಳಿಂದ ಬದಲಾಯಿಸಲಾಗುತ್ತದೆ. ಇಲ್ಲಿ ಪ್ರತಿಯೊಂದು ಪುನರಾವರ್ತನೆಯು ಅಂಚುಗಳ ಉದ್ದಕ್ಕೂ ಹೆಚ್ಚಿನ ಉಬ್ಬುಗಳನ್ನು ಸೇರಿಸುತ್ತದೆ. ಇದು ರೇಖಾಖಂಡಗಳ ಸಂಕೀರ್ಣತೆ ಮತ್ತು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ನೀವು ಕೋಚ್ ಹಿಮಚಕ್ಕೆಯ ಮಾದರಿಯನ್ನು ಗಮನಿಸಬಹುದು. ಎರಡನೇ ಪ್ರಶ್ನೆ. ಪ್ರಶ್ನೆ 1ರಲ್ಲಿ ನೀಡಲಾದ ಕೋಷ್ಟಕದಲ್ಲಿ ಪ್ರತಿಯೊಂದು ಅನುಕ್ರಮವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಮರುಬಿಡಿಸಲು ಪ್ರಯತ್ನಿಸಿ. ಪ್ರತಿ ಅನುಕ್ರಮದಲ್ಲಿ ಮುಂದಿನ ಆಕಾರವನ್ನು ಬಿಡಿಸಲು ನಿಮಗೆ ಸಾಧ್ಯವೇ? ಏಕೆ ಅಥವಾ ಏಕೆ ಸಾಧ್ಯವಿಲ್ಲ? ಪ್ರತಿ ಅನುಕ್ರಮದ ನಂತರ ಅನುಕ್ರಮದಲ್ಲಿ ಆಕಾರಗಳನ್ನು ರೂಪಿಸುವ ನಿಯಮ ಅಥವಾ ಮಾದರಿ ಏನೆಂದು ನಿಮ್ಮ ಸ್ವಂತ ಮಾತುಗಳಲ್ಲಿ ವಿವರಿಸಿ. ನಿಯತ ಬಹುಭುಜಾಕೃತಿಗಳು ಅಥವಾ ರೆಗ್ಯುಲರ್ ಪಾಲಿಗನ್. ಇಲ್ಲಿ ನಿಯತ ಬಹುಭುಜಾಕೃತಿಯಲ್ಲಿ ನೀವು ದಶಭುಜಾಕೃತಿಯವರೆಗೆ ಕೊಟ್ಟಿದ್ದಾರೆ. ದಶಭುಜಾಕೃತಿಯ ನಂತರ, ದಶಭುಜಾಕೃತಿ ಅಂದರೆ ಅದಕ್ಕೆ 10 ಬಾಹುಗಳಿರುತ್ತವೆ. ಅದರ ನಂತರದ ಆಕಾರವು ಏಕಾದಶ ಭುಜಾಕೃತಿಯಾಗಿದೆ. ಏಕಾದಶ ಅಂದರೆ 11 ಬಾಹುಗಳಿವೆ ಎಂದು ಅರ್ಥ. ಇಲ್ಲಿ ನಿಯಮ, ಬಾಹುಗಳ ಸಂಖ್ಯೆಯನ್ನು 1ರಷ್ಟು ಹೆಚ್ಚಿಸಿ. ನೀವು 11 ಬಾಹುಗಳಿರುವ ಬಹುಭುಜಾಕೃತಿಯನ್ನು ಚಿತ್ರಿಸಬೇಕಾಗುತ್ತದೆ. ಇಲ್ಲಿ ದಶಭುಜಾಕೃತಿಯವರೆಗೆ ಚಿತ್ರಗಳನ್ನು ನೀಡಲಾಗಿದೆ. ಮುಂದಿನದ್ದು ಕಂಪ್ಲೀಟ್ ಗ್ರಾಫ್ ಅಥವಾ ಪೂರ್ಣ ನಕ್ಷೆಗಳು. ಪೂರ್ಣ ನಕ್ಷೆಗಳು ಅಥವಾ ಪೂರ್ಣ ಗ್ರಾಫುಗಳು. ಇಲ್ಲಿ K6ನವರೆಗೆ ನಕ್ಷೆಯನ್ನು ನೀಡಿದ್ದಾರೆ. K6 ಅಂದರೆ 6 ಶೃಂಗಗಳು ಇರುವಂತಹ ಚಿತ್ರ. ನಂತರದ ಮುಂದಿನ ಪೂರ್ಣ ಗ್ರಾಫ್ K7 ಆಗಿದೆ. ಇಲ್ಲಿ ನಿಯಮ ಏನು ಅಂತ ಹೇಳಿದರೆ, ಇನ್ನೊಂದು ಶೃಂಗವನ್ನು ಸೇರಿಸಿ ಮತ್ತು ಪ್ರತಿ ಶೃಂಗವನ್ನು ಇತರ ಎಲ್ಲ ಶೃಂಗಗಳಿಗೆ ಸಂಪರ್ಕಿಸಿ. ನೀವು ಇಲ್ಲಿ ಶೃಂಗದ ಸಂಖ್ಯೆಯನ್ನು 1 ಹೆಚ್ಚಿಸಬೇಕು ಹಾಗೂ ಪ್ರತಿ ಶೃಂಗವನ್ನು ಇತರ ಎಲ್ಲ ಶೃಂಗಗಳಿಗೆ ಸಂಪರ್ಕಿಸಬೇಕಾಗುತ್ತದೆ. ಇದು ಪೂರ್ಣ ನಕ್ಷೆಗೆ ಉದಾಹರಣೆಯಾಗಿದೆ. ಜೋಡಿಸಲಾದ ವರ್ಗಗಳು ಅಥವಾ ಜೋಡಿಸಲಾದ ಚೌಕಗಳು. ಇಲ್ಲಿ ಮುಂದಿನ ಆಕಾರವು ಅಸ್ತಿತ್ವದಲ್ಲಿರುವ ರಚನೆಯ ಕೆಳಗೆ ಅಥವಾ ಸುತ್ತಲೂ ಜೋಡಿಸಲಾದ ಚೌಕಗಳ ಹೆಚ್ಚುವರಿ ಪದರಗಳನ್ನು ಹೊಂದಿರುತ್ತದೆ. ನಿಯಮ, ರಚನೆಯನ್ನು ವಿಸ್ತರಿಸುತ್ತಾ ಹೆಚ್ಚುವರಿ ಸಣ್ಣ ಚೌಕಗಳೊಂದಿಗೆ ಮತ್ತೊಂದು ಪದರವನ್ನು ಸೇರಿಸಿ. ಇನ್ನೊಂದು ಜೋಡಿಸಲಾದ ತ್ರಿಕೋನಗಳು. ಮುಂದಿನ ಆಕಾರವು ತಳದಲ್ಲಿ ಮತ್ತೊಂದು ತ್ರಿಕೋನಗಳ ಪದರವನ್ನು ಹೊಂದಿರುತ್ತದೆ. ಇದು ಒಟ್ಟು ತ್ರಿಕೋನಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ನಿಯಮ, ದೊಡ್ಡದಾದ ಜೋಡಿಸಲಾದ ರಚನೆಯನ್ನು ರೂಪಿಸಲು ತ್ರಿಕೋನಗಳ ಇನ್ನೊಂದು ಸಾಲನ್ನು ಸೇರಿಸಿ. ನಾವು ತ್ರಿಕೋನಗಳ ಸಾಲನ್ನು ಹೆಚ್ಚಿಸುತ್ತಾ ಹೋದಂತೆ ಜೋಡಿಸಲಾದ ತ್ರಿಭುಜಗಳನ್ನು ಪಡೆಯಬಹುದು. ಕೋಚ್ ಹಿಮಚಕ್ಕೆ ಅಥವಾ ಕೋಚ್ ಹಿಮಪದರ. ಮುಂದಿನ ಆಕಾರವು ಹಿಮಪದರದ ಪ್ರತಿಯೊಂದು ಬದಿಗೆ ಹೆಚ್ಚು ಸಂಕೀರ್ಣವಾದ ಮತ್ತು ಸಣ್ಣ ತ್ರಿಕೋನ ಉಬ್ಬುಗಳನ್ನು ಹೊಂದಿರುತ್ತದೆ. ನಿಯಮ, ಪ್ರತಿಯೊಂದು ರೇಖಾಖಂಡವನ್ನು 4 ಸಣ್ಣ ಖಂಡಗಳಿಂದ ಬದಲಾಯಿಸಲಾಗುತ್ತದೆ. ಉಬ್ಬುಗಾಗಿ ಒಂದು ಖಂಡ. ಇದು ಒಟ್ಟು ಖಂಡಗಳ ಸಂಖ್ಯೆಯನ್ನು ಘಾತೀಯವಾಗಿ ಹೆಚ್ಚಿಸುತ್ತದೆ. ನೋಡಿ, ಇಲ್ಲಿ ಮೊದಲು ನಾವು ತ್ರಿಭುಜವನ್ನು ಬಿಡಿಸಬೇಕು. ತ್ರಿಭುಜದ ನಂತರ ಈ ತ್ರಿಭುಜದ 3 ಬಾಹುಗಳಲ್ಲಿ ನಾವು ಈ ರೀತಿ ಉಬ್ಬನ್ನು ಮಾಡಿದಾಗ ನಮಗೆ ಎರಡನೇ ಚಿತ್ರ ದೊರೆಯುವುದು. ಎರಡನೇ ಚಿತ್ರದಲ್ಲಿ ಕೂಡ
ನಾವು ಪ್ರತಿ ರೇಖಾಖಂಡದಲ್ಲಿ ಈ ಉಬ್ಬನ್ನು ಮಾಡಿದಾಗ ನಮಗೆ ಹೀಗೆ ಈ ಚಿತ್ರ ದೊರೆಯುವುದು. ಇದೇ ರೀತಿ ಮುಂದುವರಿಸಿದಂತೆ ನಮಗೆ ಕೋಚ್ ಹಿಮಚಕ್ಕೆ ದೊರೆಯುತ್ತದೆ. ಈ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತಾ ಹೋಗುತ್ತದೆ. ಈಗ ನಾವು 9ನೇ ಪುಟದಲ್ಲಿರುವ ಕಂಡುಹಿಡಿಯಿರಿ ಲೆಕ್ಕಗಳನ್ನು ನೋಡೋಣ. 1ನೇ ಪ್ರಶ್ನೆ, ನಿಯಮಿತ ಬಹುಭುಜಾಕೃತಿಗಳ ಅನುಕ್ರಮದಲ್ಲಿನ ಪ್ರತಿಯೊಂದು ಆಕಾರದಲ್ಲಿನ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ನಿಮಗೆ ಯಾವ ಸಂಖ್ಯಾ ಅನುಕ್ರಮ ಸಿಗುತ್ತದೆ? ನಿಯಮಿತ ಬಹುಭುಜಾಕೃತಿಗಳ ಅನುಕ್ರಮದಲ್ಲಿನ ಪ್ರತಿಯೊಂದು ಆಕಾರದಲ್ಲಿನ ಮೂಲೆಗಳ ಸಂಖ್ಯೆಯ ಬಗ್ಗೆ ಏನು ಹೇಳುತ್ತೀರಿ? ನಿಮಗೆ ಅದೇ ಸಂಖ್ಯಾ ಅನುಕ್ರಮ ಸಿಗುತ್ತದೆಯೇ? ಇದು ಏಕೆ ಸಂಭವಿಸುತ್ತದೆ ಎಂದು ವಿವರಿಸುವಿರಾ? ಈಗ ನಾವು ನೋಡಿದಂತೆ ನಿಯಮಿತ ಬಹುಭುಜಾಕೃತಿಗಳು, ಇಲ್ಲಿ ಈ ಅನುಕ್ರಮದಲ್ಲಿ ಪ್ರತಿಯೊಂದು ಆಕಾರದಲ್ಲಿನ ಬಾಹುಗಳು ಮತ್ತು ಮೂಲೆಗಳ ಸಂಖ್ಯೆಯು 1ರಷ್ಟು ಹೆಚ್ಚಾಗುವುದನ್ನು ನೀವು ಗಮನಿಸಬಹುದು. ಈಗ ಉದಾಹರಣೆಗೆ ತ್ರಿಕೋನವನ್ನು ತೆಗೆದುಕೊಂಡರೆ ತ್ರಿಕೋನದಲ್ಲಿ 3 ಬಾಹುಗಳು ಮತ್ತು 3 ಶೃಂಗಗಳಿರುತ್ತವೆ. ಚತುರ್ಭುಜದಲ್ಲಿ ನೋಡಿ 4 ಬಾಹುಗಳು 4 ಶೃಂಗಗಳು. ಪಂಚಭುಜಾಕೃತಿಯಲ್ಲಿ 5 ಬಾಹುಗಳು 5 ಶೃಂಗಗಳು. ಷಡ್ಭುಜಾಕೃತಿ 6 ಬಾಹುಗಳು 6 ಶೃಂಗಗಳು. ಈ ರೀತಿ ಬಾಹು ಮತ್ತು ಶೃಂಗಗಳ ಸಂಖ್ಯೆಯು 1ರಂತೆ ಹೆಚ್ಚುತ್ತಾ ಹೋಗುತ್ತದೆ. ಇಲ್ಲಿ ಬಾಹುಗಳು ಮತ್ತು ಮೂಲೆಗಳ ಸಂಖ್ಯೆಯು ಒಂದೇ ಆಗಿರುತ್ತದೆ, ಏಕೆಂದರೆ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಪ್ರತಿಯೊಂದು ಮೂಲೆಯು ಒಂದು ಬಾಹುವಿಗೆ ಅನುಗುಣವಾಗಿರುತ್ತದೆ. 2ನೇ ಪ್ರಶ್ನೆ ನೋಡಿ, ಪೂರ್ಣ ನಕ್ಷೆ. ಇಲ್ಲಿ ಈ ಶ್ರೇಣಿಯಲ್ಲಿ ಪ್ರತಿ ಆಕಾರದಲ್ಲಿರುವಂತಹ ರೇಖೆಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ, ಏಕೆಂದು ವಿವರಿಸುವಿರಾ? ಇಲ್ಲಿ ಪೂರ್ಣ ಗ್ರಾಫ್ ಅಥವಾ ಪೂರ್ಣ ನಕ್ಷೆ ಅಥವಾ ಕಂಪ್ಲೀಟ್ ಗ್ರಾಫ್ನಲ್ಲಿ KNಗಳ ಅಂದರೆ ರೇಖೆಗಳ ಸಂಖ್ಯೆಯು ಎಷ್ಟು ಶೃಂಗಗಳನ್ನು ಸಂಪರ್ಕಿಸಲಾಗಿದೆ ಎಂಬುದರ ಆಧಾರದ ಮೇಲೆ ಹೆಚ್ಚಾಗುತ್ತದೆ. ಈಗ K2 ಅನ್ನು ತೆಗೆದುಕೊಂಡ್ರೆ ಅಲ್ಲಿ ಒಂದೇ ರೇಖೆ ಇರುತ್ತದೆ. 2 ಶೃಂಗಗಳನ್ನು ಒಂದು ರೇಖೆಯಲ್ಲಿ ಸಂಪರ್ಕಿಸಲಾಗಿದೆ. K3ಯಲ್ಲಿ ನಾವು 3 ರೇಖೆಗಳನ್ನು ಸಂಪರ್ಕಿಸಲಾಗಿದೆ, ತ್ರಿಭುಜದ ಆಕಾರದಲ್ಲಿರುತ್ತದೆ. K4 ತೆಗೆದುಕೊಂಡರೆ 6 ರೇಖೆಗಳನ್ನು ಇಲ್ಲಿ ಸಂಪರ್ಕಿಸಲಾಗಿದೆ. K5 ಇಲ್ಲಿ 10 ರೇಖೆಗಳನ್ನು ಸಂಪರ್ಕಿಸಲಾಗಿದೆ. ಇಲ್ಲಿ ನಾವು ರೇಖೆಗಳನ್ನು ಗಮನಿಸಿದರೆ 1, 3, 6, 10 ಈ ರೀತಿಯಾಗಿ ನಾವು ರೇಖೆಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುವುದನ್ನು ಪೂರ್ಣ ನಕ್ಷೆಯಲ್ಲಿ ಗಮನಿಸಬಹುದು. 3ನೇ ಪ್ರಶ್ನೆ, ಜೋಡಿಸಲಾದ ಚೌಕಗಳ ಅನುಕ್ರಮದಲ್ಲಿ ಪ್ರತಿಯೊಂದು ಆಕಾರದಲ್ಲಿ ಎಷ್ಟು ಸಣ್ಣ ಚೌಕಗಳಿವೆ? ಇದು ಯಾವ ಸಂಖ್ಯಾ ಅನುಕ್ರಮವನ್ನು ನೀಡುತ್ತದೆ, ಏಕೆಂದು ವಿವರಿಸಬಹುದೇ? ಈಗ ನಾವು ಜೋಡಿಸಲಾದ ವರ್ಗಗಳನ್ನು ತೆಗೆದುಕೊಂಡರೆ ಅಥವಾ ಜೋಡಿಸಲಾದ ಚೌಕಗಳು, ಇಲ್ಲಿ ಚೌಕಗಳನ್ನು ಜೋಡಿಸಿದಂತೆ ಸಣ್ಣ ಚೌಕಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುವುದನ್ನು ನೀವು ಗಮನಿಸಬಹುದು. ಈಗ 1ನೇ ಆಕಾರದಲ್ಲಿ 1 ಚೌಕ ಇದೆ, 2ನೇ ಆಕಾರದಲ್ಲಿ 4 ಚೌಕ, 3ನೇ ಆಕಾರದಲ್ಲಿ 9 ಚೌಕ, 4ನೇ ಆಕಾರದಲ್ಲಿ 16 ಚೌಕ. ಇಲ್ಲಿ ನಾವು ಸಂಖ್ಯಾ ಶ್ರೇಣಿ 1, 4, 9, 16 ಅಂದರೆ ಇವುಗಳು ವರ್ಗ ಸಂಖ್ಯೆಗಳ ಅನುಕ್ರಮವನ್ನು ಅನುಸರಿಸುತ್ತದೆ, ಏಕೆಂದರೆ ಪ್ರತಿಯೊಂದು ಆಕಾರವು ಕೂಡ ಒಂದು ಪರಿಪೂರ್ಣ ವರ್ಗದ ಗ್ರಿಡ್ ಅನ್ನು ರೂಪಿಸುತ್ತದೆ. ನಾಲ್ಕನೇ ಪ್ರಶ್ನೆಯನ್ನು ನೋಡಿ,
ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಏಕೆಂದು ವಿವರಿಸಬಲ್ಲಿರಾ? ಸುಳುಹು ಕೂಡ ನೀಡಿದ್ದಾರೆ. ಶ್ರೇಣಿಯ ಪ್ರತಿ ಆಕಾರದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ? ಇಲ್ಲಿ ಜೋಡಿಸಲಾದ ತ್ರಿಕೋನಗಳ ಸಣ್ಣ ತ್ರಿಕೋನಗಳ ಸಂಖ್ಯೆಯ ಅನುಕ್ರಮವು ಕೂಡ 1, 4, 9, 16, 25 ಈ ರೀತಿಯಾಗಿರುತ್ತದೆ. ವರ್ಗ ಸಂಖ್ಯಾ ಶ್ರೇಣಿಯನ್ನು ನಾವು ಇಲ್ಲಿ ಕೂಡ ಗಮನಿಸಬಹುದು. 1ನೇ ತ್ರಿಭುಜದಲ್ಲಿ ಚಿತ್ರದಲ್ಲಿ 1 ತ್ರಿಭುಜ, 2ನೇ ಚಿತ್ರದಲ್ಲಿ 4 ತ್ರಿಭುಜ, 3ನೇ ಚಿತ್ರದಲ್ಲಿ 9 ತ್ರಿಭುಜ ಈ ರೀತಿ ತ್ರಿಭುಜಗಳ ಸಂಖ್ಯೆ ಹೆಚ್ಚುವುದನ್ನು ನಾವು ಗಮನಿಸಬಹುದು. ಪ್ರತಿ ಸಾಲಿನಲ್ಲಿ ತ್ರಿಭುಜಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ. ಐದನೇ ಪ್ರಶ್ನೆ. ಕೋಚ್ ಹಿಮಚಕ್ಕೆಯ ಶ್ರೇಣಿಯಲ್ಲಿ ನಾವು ಒಂದು ಆಕಾರದಿಂದ ಮುಂದಿನ ಆಕಾರವನ್ನು ಪಡೆಯಲು ಪ್ರತಿಯೊಂದು ರೇಖಾಖಂಡವನ್ನು ವೇಗದ ಉಬ್ಬುವಿಕೆಯ ಮೂಲಕ ಬದಲಾಯಿಸಬೇಕಾಗುತ್ತದೆ. ಇದನ್ನು ಹೆಚ್ಚು ಬಾರಿ ಮಾಡಿದಂತೆ ಬದಲಾವಣೆಗಳು ಅತ್ಯಂತ ಸಣ್ಣ ರೇಖಾಖಂಡಗಳೊಂದಿಗೆ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗುತ್ತವೆ. ಕೋಚ್ ಹಿಮಪದರದ ಪ್ರತಿಯೊಂದು ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಅದಕ್ಕೆ ಸಂಬಂಧಿಸಿದ ಸಂಖ್ಯಾ ಅನುಕ್ರಮ ಯಾವುದು? ಇಲ್ಲಿ ಉತ್ತರ 3, 12, 48 ಇತ್ಯಾದಿ, ಅಂದರೆ 4 ರ ಘಾತಗಳ 3ರಷ್ಟು. ಈಗ ನೀವು 1ನೇ ಚಿತ್ರವನ್ನು ಗಮನಿಸಿದರೆ 1ನೇ ಆಕಾರದಲ್ಲಿ 3 ರೇಖಾಖಂಡಗಳಿವೆ. 2ನೇ ಆಕಾರದಲ್ಲಿ 12 ರೇಖಾಖಂಡಗಳಿವೆ. 3ನೇ ಆಕಾರದಲ್ಲಿ 48 ರೇಖಾಖಂಡಗಳಿವೆ. ಇಲ್ಲಿ ಸಂಖ್ಯಾ ಶ್ರೇಣಿ 3, 12, 48 ಇತ್ಯಾದಿ. ಈಗ ನೀವು ರೇಖಾಖಂಡಗಳ ಸಂಖ್ಯೆಯು ಹಿಂದಿನ ಸಂಖ್ಯೆಯನ್ನು 4ರಿಂದ ಗುಣಿಸುವುದರ ಮೂಲಕ ಹೆಚ್ಚಾಗುತ್ತದೆ. ನೋಡಿ, 3 4 12, 12 4 48 ಈ ರೀತಿಯಾಗಿ 4ರಿಂದ ಗುಣಿಸಿದ ಹಾಗೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು 4 ರ ಘಾತಗಳ 3ರಷ್ಟರ ಅನುಕ್ರಮವನ್ನು ರೂಪಿಸುತ್ತದೆ. ಇಲ್ಲಿ ನೀವು ಪ್ರತಿ ಚಿತ್ರದಲ್ಲಿ ರೇಖಾಖಂಡಗಳ ಸಂಖ್ಯೆ ಹೆಚ್ಚುವುದನ್ನು ನೀವು ನೋಡಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಏನಾದರೂ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.